ಓಕೆ, ಈಗ ನಮ್ಮ ರೂಮಿಗೆ ಬಂದಿದ್ದೀನಿ ನಾನು. ಯಾಕೆ ಗೊತ್ತಿಲ್ಲ, ನಾನು ಈಗ ಒಂದು ಕಡೆ ಹೋಗ್ಲಿಕ್ಕುಂಟು. ನನ್ನ ಅವಸ್ಥೆ ನೋಡಿ. ಇಲ್ಲಿ ನಾನೀಗ ಹೊರಡಬೇಕು. ಯಾಕೆಂದ್ರೆ ಕೆಳಗಡೆ ಹೊರಡ್ಲಿಕ್ಕೆ ಆಗುದಿಲ್ಲ. ಆ ರೂಮಲ್ಲಿ ಕೂಡ ಕೆಲಸ ಆಗ್ತಾ ಉಂಟು, ಅಲ್ಲಿ ಕೂಡ ಕೆಲಸ ಆಗ್ತಾ ಉಂಟು. ಹಾಗೂ ಅಲ್ಲಿ ನಾನು ಎಣಿಸಿದೆ, ಬಾಡಿಗೆ ಮನೆಯಲ್ಲಿ ಉಂಟು ನೋಡಿ, ಅಲ್ಲಿ ಹೊರಡೋಣ ಅಂದ್ರೆ ಅಲ್ಲಿ ಕೂಡ ಹೊರಡ್ಲಿಕ್ಕೆ ಆಗ್ತಾ ಇಲ್ಲ. ಅಯ್ಯೋ, ಎಂತಾಯ್ತು ಅದು ಕರೆಂಟ್ ಬಂತ. ಯಾಕೆಂದ್ರೆ ಇದೆಂತದ ಪಳಪಳ ಆಗ್ತಾ ಉಂಟು. ಅದಿರ್ಲಿ, ಯಾಕೆಂದ್ರೆ ಅಲ್ಲಿ ಕನ್ನಡಿನೇ ಇಲ್ಲ ಆ ಮಳೆಯಲ್ಲಿ. ನನಗೆ ಹಾಗೆ ಹೊರಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಹಾಗೆ ನಾನು ಎನಿಸದೆ ಇಲ್ಲಿ ಹೊರಡೋಣ ಅಂತ ಹೇಳಿ. ಹಾಗೂ ಇದು ನೋಡಿ ನಮ್ದು ರೂಮು. ಇದು ಸ್ವಲ್ಪ ಟೈಮ್ ಉಂಟು, ಸ್ವಲ್ಪ ಟೈಮ್ ಆದ್ಮೇಲೆ ಆಮೇಲೆ ನಾನು ಇಲ್ಲೇ ಹೊರಡೋದು, ಇಲ್ಲೇ ಡ್ರೆಸ್ಸಿಂಗ್ ಮಾಡೋದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಕ್ಲಿಯರ್ ಆಗ್ಬೇಕು ಅಷ್ಟು, ಸ್ವಲ್ಪ ಕೆಲಸ ಆಗ್ಲಿಕ್ಕೆ ಉಂಟು ಸ್ವಲ್ಪ ಬಾಕಿ. ಹಾಗೆ ಇವಾಗ ಇಲ್ಲೇ ಹೊರಡೋದು ನಾನು. ಓಕೆ, ನಾನಿವತ್ತು ಈ ರೆಡ್ ಡ್ರೆಸ್ ಅನ್ನು ಹಾಕೋಣ ಅಂತ ಹೇಳಿ ಇದ್ದೀನಿ. ಫಸ್ಟಿಗೆ ಡ್ರೆಸ್ ಅನ್ನು ಹಾಕಿ ಬರ್ತೀನಿ, ಆಮೇಲೆ ಮೇಕಪ್ ಮಾಡೋಣ. ನೋಡಿ, ನಾನಿವಾಗ ಈ ಡ್ರೆಸ್ ಅನ್ನು ಹಾಕಿದ್ದೀನಿ. ಓಕೆ, ಇವಾಗ ಮೇಕಪ್ ಮಾಡೋಣ. ನೀವು ಇಂಥ ಸೆಲೆಬ್ರಿಟಿ ಎಲ್ಲ ನೋಡಿಬಹುದು, ಅವರ ಮೇಕಪ್ ಎಷ್ಟೊಂದು ಗ್ಲಾಸಿ ಆಗಿ, ಯಾವ ರೀತಿ ಆ ಸ್ಕಿನ್ ಒಂಥರ ಶೈನ್ ಆಗಿ ಕಾಣುತ್ತೆ. ಎಷ್ಟೇ ಹೊತ್ತು ಇಟ್ರು ಹಾಗೆ ಇರುತ್ತೆ ಅವ್ರ ಮೇಕಪ್. ನಮಗೂ ಕೂಡ ಬೇಕಾಗಿರುತ್ತೆ ಇಂಥದ್ದೇ, ನಮ್ಮ ಗ್ಲಾಸ್ ರೀತಿ ನಮ್ಮ ಸ್ಕಿನ್ ಕಾಣ್ಬೇಕು, ಮೇಕಪ್ ತುಂಬಾ ಗ್ಲಾಸಿ ಆಗಿ ಕಾಣ್ಬೇಕು ಅಂತ ಹೇಳಿ. ಅದೇನ್ ಗೊತ್ತಿಲ್ಲ, ಮೇಕಪ್ ಆರ್ಟಿಸ್ಟ್ ಎಲ್ಲ ಏನ್ ಮಾಡ್ತಾರೆ, ಒಳ್ಳೆ ಹೈ ಇಂಟರ್ನ್ಯಾಷನಲ್ ಬ್ರಾಂಡ್ ಯೂಸ್ ಮಾಡ್ತಾರೆ, ಅವರ ಸ್ಕಿನ್ ಗ್ಲಾಸಿ ಗ್ಲೋವಿಂಗ್ ರೀತಿ ಕಾಣೋದು. ಆದ್ರೆ ಎಲ್ಲರೂ ಸಿಂಗಲ್ ಪ್ರಾಡಕ್ಟ್ ಗೆ 1000, 2000 ಈ ರೀತಿ ಖರ್ಚು ಮಾಡಲು ರೆಡಿ ಇರಲ್ಲಲ್ವಾ. ಹಾಗೆ ನನಗುಂಟಲ್ಲ, ಹೀಗೆ ಹುಡುಕ್ತಾ ತುಂಬಾ ಅಫೋರ್ಡೆಬಲ್ ಹಾಗೂ ಆಲ್ಟರ್ನೇಟಿವ್ ಒಂದು ಪ್ರಾಡಕ್ಟ್ ಸಿಕ್ತು. ಸೇಮ್ ಅದರ ರೀತಿನೇ ಕೆಲಸ ಮಾಡುತ್ತೆ. ಅದ್ರ ಜಸ್ಟ್ 200 ರೂಪೀಸ್ಗೆ ಇದು ನನಗೆ ಸಿಗುತ್ತೆ. ಅದು ಯಾವ್ದಂತ ಗೊತ್ತುಂಟಾ? ಇದುವೇ NYBay ಸ್ಟ್ರೋಕ್ ಕ್ರೀಮ್. ಇದು ನೋಡಿ, ಸೇಮ್ ನಿಮ್ಮ ಇಂಟರ್ನ್ಯಾಷನಲ್ ಬ್ರಾಂಡ್ ಯಾವ ರೀತಿ ನಿಮ್ಮ ಸ್ಕಿನ್ ಅನ್ನು ಗ್ಲೋವಿಂಗ್ ಮಾಡುತ್ತೆ ನೋಡಿ, ಸೇಮ್ ಅದೇ ರೀತಿ ಇದು ಕೂಡ ಕೊಡುತ್ತೆ. ಟ್ರೈ ಮಾಡೋಣ ಬನ್ನಿ. ಇದು NYBay Pro ಸ್ಟ್ರೋಕ್ ಕ್ರೀಮ್. ಇದನ್ನು ನೀವು ಪ್ರೈಮರ್ ಆಗಿ, ಮಾಯಿಶ್ಚರೈಸರ್ ಆಗಿ, ಹೈಲೈಟರ್ ಆಗಿ ಯೂಸ್ ಮಾಡಬಹುದು. ಇವಾಗ ಹಾಕಿ ನೋಡೋಣ. ಓ ಮೈ ಗಾಡ್, ವಾವ್, ಎಷ್ಟೊಂದು ಶೈನ್ ಬಂತು ನೋಡಿ. ಇದು ನೀವು ನೋಡಬಹುದು, ಇನ್ಸ್ಟಂಟ್ ಆಗಿ ನಿಮಗೆ ಗ್ಲೋ ಕೊಡುತ್ತೆ ಹಾಗೂ ಡ್ಯೂವಿ ಫಿನಿಶ್ ಕೊಡುತ್ತೆ ಹಾಗೂ ನಿಮಗೆ ಸೆಲೆಬ್ರಿಟಿ ಲೈಕ್ ಗ್ಲೋ ಕೂಡ ಕೊಡುತ್ತೆ. ಇವಾಗ ಪೂರ್ತಿ ಮುಖಕ್ಕೆ ಕೂಡ ನಾನು ಇದನ್ನು ಫಸ್ಟಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ NYBay 3-in-1 ಸಿರಮ್ ಫೌಂಡೇಶನ್. ಇದು ಕೂಡ ನಿಮ್ಮ ಸ್ಕಿನ್ ಟೋನ್ಗೆ ಸರಿಯಾಗುವಂತದ್ದು ಹಾಕಿ, ಅವಾಗ ಮಾತ್ರ ಕರೆಕ್ಟ್ ಆಗುತ್ತೆ. ಇದು ಕೂಡ ಹಾಗೆ 3-in-1. ಇದರಲ್ಲಿ ನಿಮಗೆ ಪ್ರೈಮರ್ ಇದೆ, ಫೌಂಡೇಶನ್ ಇದೆ ಹಾಗೂ ಸಿರಮ್ ಇದೆ. ನಾನಿಲ್ಲಿ ಫೌಂಡೇಶನ್ಗೆ ಸ್ಟ್ರೋಕ್ ಕ್ರೀಮ್ ಅನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಇದರಿಂದ ಚೆನ್ನಾಗಿ ಗ್ಲೋ ಬರುತ್ತೆ. ಇದು ನಿಮಗೆ ಸ್ಕಿನ್ ಲೈಕ್ ಫಿನಿಶಿಂಗ್ ಕೊಡುತ್ತೆ ಹಾಗೂ ವಿದೌಟ್ ಕೇಕಿನೆಸ್ ನಿಮಗೆ ಗುಡ್ ಕವರೇಜ್ ಕೂಡ ಕೊಡುತ್ತೆ. ಬ್ಲೆಂಡ್ ಮಾಡಲಿಕ್ಕೆಲ್ಲ ನೋಡ್ಬೋದು ಎಷ್ಟೊಂದು ಈಸಿಯಾಗಿ ಆಗ್ತಾ ಉಂಟಂತ ಹೇಳಿ. ಇವಾಗ ಸೈಡ್ ಬೈ ಸೈಡ್ ನಾನು ತೋರಿಸ್ತೀನಿ. ಒಂದು ಸೈಡ್ ನಾನು ಹಾಕಿದ್ದೀನಿ, ಇನ್ನೊಂದು ಸೈಡ್ ನೋಡಿ ಎಷ್ಟೊಂದು ಡಿಫ್ರೆನ್ಸ್ ಕಾಣ್ತಾ ಉಂಟಂತ ಹೇಳಿ. ತುಂಬಾ ಲೈಟ್ ವೆಯ್ಟ್ ಆಗಿದ್ದು ಒಳ್ಳೆ ಬ್ಲೆಂಡ್ ಆಗುತ್ತೆ ಮುಖಕ್ಕೆ. ಇವಾಗ ಹೈಲೈಟರ್ ಆಗಿ ಕೂಡ ನಾನು ಸ್ಟ್ರೋಕ್ ಕ್ರೀಮ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಚೀಕ್ಸ್ ಹತ್ರ, ಮೂಗತ್ರ, ಸ್ವಲ್ಪ ತುಟಿ ಹತ್ರ ನಿಮ್ಗೆ ಎಲ್ಲಿ ಹೈಲೈಟ್ ಬೇಕು ನೋಡಿ ಆ ಭಾಗದಲ್ಲಿ ನೀವು ಹಾಕಿದ್ರಾಯ್ತು. ಓಕೆ, ಇವಾಗ ಫೌಂಡೇಶನ್ ಆಯ್ತು. ನೆಕ್ಸ್ಟ್ ಇವಾಗ ಬಾಕಿ ಇರೋದು ಲಿಪ್ಸ್ಟಿಕ್. ನಾನಿಲ್ಲಿ NYBay ವೆಲ್ವೆಟ್ ಮೂಸ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿಯಾಗಿ ನೀವು ನೋಡಿರ್ಬೋದು, ನಾನು ಇದೇ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡೋದು. ಇದು ತುಂಬ ಲೈಟ್ ವೆಯ್ಟ್ ಆಗಿದ್ದು ಹಾಗೂ ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ. ಹೈಲಿ ಪಿಗ್ಮೆಂಟೆಡ್ ಆಗಿದ್ದು ಕ್ರ್ಯಾಕ್ ಪ್ರೂಫ್ ಕೂಡ ಆಗಿದೆ. ನಿಮ್ಮ ತುಟಿಗೆ ಒಳ್ಳೆ ಮ್ಯಾಟ್ ಲುಕ್ ಕೂಡ ಕೊಡುತ್ತೆ ಇದು. ಹಾಗೂ ಇದು ವಾಟರ್ ಪ್ರೂಫ್ ಹಾಗೂ ಟ್ರಾನ್ಸ್ಫರ್ ಪ್ರೂಫ್ ಕೂಡ ಆಗಿದೆ, ನೋಡ್ಬೋದು ನೀವಿಲ್ಲಿ. ಇದನ್ನೇ ನಾನಿವಾಗ ಐ ಶ್ಯಾಡೋಗೆ ಹಾಗೂ ಚೀಕ್ಸಿಗೆ ಕೂಡ ಬ್ಲಷ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಫೈನಲಿ ಜ್ಯುವೆಲ್ಲರಿಯನ್ನೆಲ್ಲ ಹಾಕೋಣ. ಓಕೆ, ನೋಡಿ ರೆಡಿ ಆಗಿದೆ ನಾನು. ಇವಾಗ ಹತ್ರದಿಂದ ತೋರಿಸ್ತೀನಿ. ಓಕೆ, ಇವಾಗ ನೋಡಿದ್ರಲ್ಲ, ಸಿಂಪಲ್ ಪ್ರಾಡಕ್ಟಲ್ಲಿ ಕೂಡ ಯಾವ ರೀತಿ ಮೇಕಪ್ ಗ್ಲೋ ಆಗ್ತಾ ಉಂಟಂತ ಹೇಳಿ. ಓಕೆ, ನೋಡಿದ್ರಲ್ಲ ನನ್ನ ಫೈನಲ್ ಲುಕ್. ಸೇಮ್ ಜಸ್ಟ್ 200 ರೂಪೀಸ್ಗೆ ಸಿಗುವಾಗ ನಾವು ಸುಮ್ಮನೆ ಅದಕ್ಕೋಸ್ಕರ 1200 ರೂಪೀಸ್ ಯಾಕೆ ಖರ್ಚು ಮಾಡ್ಬೇಕಲ್ವಾ. ಈ ಪ್ರಾಡಕ್ಟ್ ನಿಮ್ಗೆ ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಇದು purple.com ಅಲ್ಲಿ ಸಿಗುತ್ತೆ. ಓಕೆ, ಇವಾಗ ಹೊರಡನ್ವಾ? ಓಕೆ, ಇವಾಗ ನಾವು ಹಬ್ಬಕ್ಕೆ ಕೂಡ ಬಂದ್ವಿ. ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಇಲ್ಲಿಂದ ಹೋಗೋದು. ಯಾರಮ್ಮ ಅವರು?
ದೊಡ್ಡಮ್ಮನ ಗಂಡ ದೊಡ್ಡಪ್ಪ ಅಲ್ಲ ದೊಡ್ಡಮ್ಮನ ಗಂಡ ನಮ್ಮ ಅಮ್ಮನ ಅಕ್ಕನ ಗಂಡ. ನಮ್ಮನ್ನ ಸಣ್ಣದಿಂದ ನೋಡಿದವರೇ ಜಾಸ್ತಿಯಾಗಿ. ಯಾವಾಗಲೂ ಹೇಳ್ತಾ ಇರ್ತಾರಮ್ಮ. ಮತ್ತೆ ಸೋದರ ಮಾವ ನಮ್ಮದು, ಅವ್ರು ಕೂಡ ಅವರೀಗ ಇಲ್ಲ. ಕಿಲೋಮೀಟರ್ ಮತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಬೆಳಿಗ್ಗೆಯಿಂದ ನಮ್ಮದು ಬ್ಲಾಗ್ ಸ್ಟಾರ್ಟ್ ಆಗಿದೆ. ಏನು ಗೊತ್ತುಂಟಾ, ಆಯಿತು ಇನ್ನು ಸ್ವಲ್ಪ 2-3 ದಿನದಲ್ಲಿ ನಮ್ಮ ತಿಮ್ಮಿ ಎಂಟ್ರಿ ಆಗುತ್ತೆ. ದುಬೈಯಿಂದ ಬರ್ತಾಳೆ ನನ್ನ ಇಂಟರ್ನ್ಯಾಷನಲ್ ಇಂಟರ್ನ್ಯಾಷನಲ್ ಸಿಸ್ಟರ್ ಇನ್ ಲಾ. ಹಾಗೂ ನೆಕ್ಸ್ಟ್ ನಮ್ಮ ಮಾಮು ಎಲ್ಲ ಬರ್ತಾರೆ. 23ಕ್ಕೆ ಬರ್ತಾರಲ್ಲ ಮಾಮು ಎಲ್ಲ. ಆದರೆ ಅಂದರೆ ನಾವು ಕ್ರಿಸ್ಮಸ್ ಪಾರ್ಟಿ ಮಾಡಬೇಕಂತ ಹೇಳಿದ್ದಲ್ವ ಈ ಸಲ, ಹೊಸ ಮನೆಯಲ್ಲಿ ಮಾಡಲೇಬೇಕು ಅಂತ ಹೇಳಿ. ಆದರೆ ಮನೆ ಆಗಲಿಲ್ಲ. ಆದರೆ ಕ್ರಿಸ್ಮಸ್ ಪಾರ್ಟಿ ಆನ್ ಆನ್ ಅದು ನಿಲ್ಬಾರ್ದು. ಅದಕ್ಕೆ ಎಂತದ ಆಂಟಿ ಕ್ರಿಸ್ಮಸ್ ಪಾರ್ಟಿ ಮಸ್ಟ್ ಆನ್ 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 ಅದು ನಿಲ್ಬಾರ್ದು ಅಂತೇಳಿ ನಾವು ಏನೇ ಯಾವ ಸ್ಥಿತಿಯಲ್ಲೇ ಇರಲಿ ನಾವು ಮಾಡೋಣ ಅಂತೇಳಿ ಎನಿಸಿದ್ವಿ. ಯಾಕಂದರೆ ನಮ್ಮದು ಮನೆಯದ್ದು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನು ಸ್ವಲ್ಪ ಫಿನಿಶಿಂಗ್ ಉಂಟು. ಅದು ನಾವು ಅವಸರ ಮಾಡೋದಿಲ್ಲ. ಹೌದು, ಫಿನಿಶಿಂಗ್. ಅದಕ್ಕೆ ಅವಸರ ಮಾಡೋದಿಲ್ಲ ಅಂತೇಳಿ ಎನಿಸಿದ್ವಿ. ನಾವು ಸ್ವಲ್ಪ ಟೈಮ್ ಇನ್ನೂ ಕೂಡ ಕೊಟ್ಟಿದ್ದೀವಿ. ಎಷ್ಟು ಚೆಂದ ಆಗುತ್ತೆ ಅಷ್ಟು ಚೆಂದ ಮಾಡಿ 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 ಅಂತೇಳಿ. ಆದರೆ ಕೆಲಸದವರಿಗೆ ಅವರಿಗೆಲ್ಲ ಸ್ವಲ್ಪ ಒಂದು ಇದು ಇತ್ತು, ಹಬ್ಬಕ್ಕೆಲ್ಲ ನಾವು ಊಟ ಎಲ್ಲ ಹಾಕಬೇಕು ಅಂತ ಹೇಳಿ. ಹಾಗೆ ಅದು ಹಾಗೂ ಕೆಲವು ನಮ್ಮದೇ ಹತ್ತಿರದವರಿಗೆ ನಾವು ರಿಲೇಟಿವ್ ನೆಂಟರಿಗೆ ಕರೆದಿದ್ದೀವಿ. ಹತ್ತಿರದವರಿಗೆ ಯಾರಿಗೆ ಹೀಗೆ ಜೋರಲ್ಲ, ದೂರದಿಂದ ಯಾರಿಗೆ ಜೋರಾಗಿ ಮಾಡ್ತಾ ಇಲ್ಲ, ದೂರದಿಂದ ಹಾಗಾಗಿ ಯಾರಿಗೆ ಕರೀತಾ ಇಲ್ಲ, ಸಿಂಪಲ್ ಮಾಡ್ತಾ ಇದ್ವಿ. ಹಾಗೆ ಪಾರ್ಟಿಗೆ ಇದು ಮಾಡಲಿ, ಅದಕ್ಕೆ ಸ್ವಲ್ಪ ತಯಾರಿ ಮಾಡಲಿಕ್ಕೆ ಉಂಟು. ಯಾಕೆಂದರೆ ರೂಮ್ಸು ಅದು ಇದೆಲ್ಲ ನಿಮಗೆ ಗೊತ್ತುಂಟು. ಎಲ್ಲ ನಾವು ಟೈಲ್ಸ್ ಹಾಕಿ ಶೀಟ್ಸ್ ಎಲ್ಲ ಹಾಕಿ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಏನೇ ಇದ್ದರೂ ಮಲಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಲ್ವಾ. ಆ ಸಲ ನಮ್ಮದು ಗೃಹ ಪ್ರವೇಶಕ್ಕೆ ಪಾಪ ಯಾರಿಗೂ ಕರೆಕ್ಟಾಗಿ ಇಲ್ಲಿ ಮಲಗಲಿಕ್ಕೆ ಆಗಲಿಲ್ಲ. ಫ್ಯಾನ್ ಇಲ್ಲ, ಏನಿಲ್ಲ, ಮಲಗಲಿಕ್ಕಿಲ್ಲ, ಬೆಡ್ ಇಲ್ಲ, ಆದರೆ ಈ ಸಲ ಸ್ವಲ್ಪ ಆದರೂ ಕಂಫರ್ಟೇಬಲ್ ಆಗಿ ರೂಮ್ ಎಲ್ಲ ಉಂಟು, ಹಾಗೂ ಫ್ಯಾನ್ಸ್ ಎಲ್ಲ ಉಂಟು. ಅದನ್ನೆಲ್ಲ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಬೇಕಲ್ವ ಎಷ್ಟು ಹೇಳಿದ್ರು. ಯಾಕೆ ಶೀಟೆಲ್ಲ ಹಾಕಿದ್ದೀವಿ, ಟೈಲ್ಸಿಗೆಲ್ಲ ಶೀಟೆಲ್ಲ ಹಾಕಿದ್ದೀವಿ. ಅದನ್ನೆಲ್ಲ ಮೇಲಿಂದ ಮೇಲೆ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಮಲಗಲಿಕ್ಕೆ ಒಂದು ವ್ಯವಸ್ಥೆ ಮಾಡೋದು. ನೈಟ್ ಹೊರಗಡೆ ಪಾರ್ಟಿ ಮಾಡ್ತಾ ಇದ್ವಿ. 25ಗೆ ಹೊರಗಡೆ ಪಾರ್ಟಿ ಹಾಗೂ ಮಲಗಲಿಕ್ಕೆ ಒಳಗಡೆ, ಹಾಗೆ ವ್ಯವಸ್ಥೆ ಮಾಡಬೇಕು. ಈಗ ಅದನ್ನೇ ಇವಾಗ ರೆಡಿ ಮಾಡ್ತಾ ಇದ್ವಿ. ಹೇಳಿದ್ದೀವಿ ಕಾರ್ಪೆಂಟ್ರಿಗೆ ಒಂದು 2 ರೂಮ್ ಆದರೂ ಬೇಗನೆ ಬಿಟ್ಕೊಡಿ ನಮಗೆ ಅಂತೇಳಿ. ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೆಲಸ A1 ಮಾಡ್ತಾರೆ ಈ ಸಲ, ಟೆನ್ಷನ್ ಇಲ್ಲ. ಕ್ಲೀನಿಂಗ್ಗೆ ಅದಕ್ಕೆ ಎಲ್ಲರೂ ಬರ್ತಾರೆ. ನಮಗೆ ಏನು ತೊಂದರೆ ಕೊಡ್ತಾ ಇಲ್ಲ ಯಾರು. ಆದರೆ ಆ ಸಲ ಹಾಗೆ ಅಲ್ಲ, ಎಲ್ಲ ನಾವೇ ತೆಗೆದು ನಾವೇ ಇದು ಮಾಡಿದ್ದು. ಈ ಸಲ ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಇವನ್ ಪೇಂಟರ್ಸ್ ಇರಲಿ, ನಾವು ಹೇಳಿದಾಗೆ ಅಂದರೆ ಬೇಗ ಒಂದು ಅವ್ರಿಗೂ ಅರ್ಥ ಆಗುತ್ತೆ ಅಲ್ವ ನಮ್ಮ ಸ್ಥಿತಿ. ಹಾಗೆಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಯಾವುದೊಂದು ಇವತ್ತು ಫುಲ್ ಡೇ ಇದ್ದೀನಿ, ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಇದು ರೂಮ್ ಅರ್ಧ ನಾವು ಕ್ಲೀನ್ ಮಾಡಿದ್ದೀವಿ, ಮತ್ತೆ ವಿಡಿಯೋ ತೆಗೆದು ಅಲ್ಲ, ಇದು ಕೆಲಸವರು ಮಾಡ್ತಾರೆ. ಆದರೆ ಎಲ್ಲ ಅದೇ ಒಟ್ಟಿಗೆ ಇದು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮಿಂದ ಸ್ವಲ್ಪ ಎಷ್ಟಾಗುತ್ತೆ ಸ್ವಲ್ಪ ಕ್ಲೀನ್ ಮಾಡಿ ಇಡೋಣ ಅಂತೇಳಿ ಮತ್ತೆಲ್ಲ ಅವರೇ ಮಾಡ್ತಾರೆ. ಒಂದು ರೂಮ್ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟರೆ ಮತ್ತು ಡೀಪ್ ಕ್ಲೀನಿಂಗ್ ಅವರಿಗೆ ಕೊಡೋದು. ಸ್ವಲ್ಪ ದೊಡ್ಡ ಇದೆಲ್ಲ ತೆಗೆದು ಬಿಡೋದು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಜನ ಮಲಗ್ಬೋದಲ್ಲ ನಡೆದು, ನಮ್ಮದು ಎಷ್ಟು ಹೊತ್ತಿದ್ದು ಸುಮಾರು ಜನ ಮಲಗ್ಬೋದು. ಸಾಧಾರಣಕ್ಕೆ ಕ್ಲೀನ್ ಆಗ್ತಾ ಬಂತು. ಅದೀಗ ವ್ಯಾಕ್ಯೂಮ್ ಅದೆಲ್ಲ ಇರುವುದರಿಂದ ಬೇಗ ಆಗುತ್ತೆ. ಒಂದು ವೆಟ್ ಆ್ಯಂಡ್ ಡ್ರೈ ಉಂಟು, ಮತ್ತು ಇನ್ನೊಂದು ವ್ಯಾಕ್ಯೂಮ್ ಉಂಟು, ಹಾಗೂ ಬ್ಲೋವರ್ ಉಂಟು. ಇದರಿಂದೆಲ್ಲ ಕೆಲಸ ಮಾಡಿದರೆ ಬೇಗ ಡೀಪ್ ಕ್ಲೀನ್ ಆಗೋಗುತ್ತೆ. ಮತ್ತು ಇನ್ನು ತೆಗೆದಷ್ಟು ಉಂಟು. ಈಗ ಲೇವಿಗೆ ಊಟ ಕೂಡ ತರಲಿಕ್ಕೆ ಹೇಳಿದೆ, ಊಟ ಮಾಡಲಿಲ್ಲ ನಾವು. ಬನ್ನ ಊಟ ಮಾಡೋದು ನಮ್ಮ ರೂಮಲ್ಲಿ ಊಟ ಮಾಡ, ಅಮ್ಮನ ರೂಮಲ್ಲಿ. ಊಟಕ್ಕೆ ಏನಮ್ಮ? ಊಟಕ್ಕೆ ಮಾವಿನ ಹಣ್ಣಿನ ಸಾರು,
ಆಮೇಲೆ ಎಗ್ ಸಾರು, ಆಮೇಲೆ ಫಿಶ್ ಫ್ರೈ. ಇಲ್ಲಿ ಒಂದು ಲೈಟ್ ಆನ್ ಆಗ್ತಿರ್ಲಿಲ್ಲ. ಯಾರು ಬಜ್ಜಿ ಹೇಳುದಾ? ಅವನ್ನೆಲ್ಲ ಅವನ ಮೇಲೆ ತಗೊಳ್ಳೋದು ಮತ್ತೆ. ಇದೊಂದು ಲೈಟ್ ಉರಿತಿರ್ಲಿಲ್ಲ, ಮತ್ತೆ ಪಜ್ಜು ಇದೊಂದು ಮಾಡಿಬಿಟ್ರು. ಧನ್ಯವಾದಗಳು. ಹೌದೌದು. ಥ್ಯಾಂಕ್ ಯು ಅಜ್ಜು. ಇಲ್ಲಿ ನೋಡಿ ನಮ್ದು ಈಗ ಬಾತ್ರೂಮ್ ಲೈಟ್ ಬಂತು. ಲೈಟ್ ಬಂತು ಇವತ್ತು. ಶವರ್ ಇದು ಮೇಲೆ ಹೋಗುತ್ತೆ, ಇದಕ್ಕೆ ಹೋಗುತ್ತೆ ಸೀದಾ Ceiling. ಟ್ವೈಂಕ್ ಅಂತ ಹೇಳಿ. ಇದು ರಾಡ್ ಯಾಕೆ ಕೆಳಗಡೆ ಕೊಟ್ಟಿದ್ದಾರೆ ಸುನೀಲ್ ಗೊತ್ತಿಲ್ಲ. ಮೇಲೆ ಮಾಡಿ ನೋಡಿ ಮೇಡಮ್. ಮೇಲೆ ಮಾಡ್ಲಿಕ್ಕೆ ಉಂಟಂತೆ. ಹೇಗೆ ಕಾಣ್ತಾ ಉಂಟು ನೋಡಿ, ಈಗ ಚೆನ್ನಾಗಿ ಕಾಣ್ತಾ ಉಂಟು. ಫಿಟ್ಟಿಂಗ್ ಎಲ್ಲ ಆಗಿಲ್ಲ, ಈಗ ಬೇಡ ಅಂತ ಹೇಳಿ. ದೊಡ್ಡ ಉಂಟಲ್ಲ ಕಲರ್. ಸಿಂಗಲ್ ಸ್ವಿಚ್. ಅದರದ್ದು ಅಲ್ಲಿ ಅಲ್ಲ, ಸಿಂಗಲ್ ಸ್ವಿಚ್. ಇದಕ್ಕೆ ಲೈಟ್ ಎಲ್ಲ ಹಾಕಲಿಕ್ಕೆ. ಅವಸ್ಥೆ ನಿಮ್ದು ಅವಸ್ಥೆ. ನಿನ್ನೆಂತಲ್ಲ ಎಲ್ಲ ಕಡೆ ಮಂಗ. ನೀ ಪೆಂಗ, ನೀ ಚೌಂಗ. ಇವಾಗ ರಾಯಿಗೆ ಖುಷಿನ ಅಂತಲ್ಲ, ಇದ್ರೆ ಯಾವಾಗ್ಲೂ ಹೋಗ್ಬೇಕು. ಅಮ್ಮ ಇಲ್ಲಿ ಲೈಟಿಂಗ್ ಸರಿ ಇಲ್ಲ, ಅಮ್ಮ ಇಲ್ಲಿ ಲೈಟಿಂಗ್ ಸರಿ ಇಲ್ಲ, ಇಲ್ಲಿ ಇದು ಬರ್ಬೇಕು ಅದು ಬರ್ಬೇಕು, ಕಿರಿಕಿರಿ. ಇಲ್ಲಿ ಉಂಟಾ ಈಗ ಸರಿ ಕಾಣುತ್ತಾ? ಫೇಸ್ ವಾಶ್ ಎಲ್ಲ ಮಾಡುವಾಗ ಕಾಣುತ್ತೆ. ಬೇಕಾದ್ರೆ ನಾವು ಎಕ್ಸ್ಟ್ರಾ ಇಡುವ. ಇದಕ್ಕೆ ಮಿರರಿಗೆ ಕೂಡ ಬರುತ್ತೆ, ಇಲ್ಲಿ ಸರಿ ಮಿರರ್ ಬರುತ್ತಲ್ಲ ಅದಕ್ಕೆ ಬರುತ್ತೆ, ಅವಾಗ ಕರೆಕ್ಟ್ ಆಗುತ್ತೆ ನಿಮ್ಗೆ. ಚೆನ್ನಾಗಿದೆಲ್ಲ. ಇಲ್ಲಿ ಇದು ಬರುತ್ತೆ ಮಾತ್ರ, ಗ್ಲಾಸ್ ಬರುತ್ತೆ. ಪಾರ್ಟಿಷನ್. ಖುಷಿ ನಿಮಗೆ? ತುಂಬಾ ಖುಷಿ. ಮತ್ತೆ ನನಗೊಂದು ಆಸೆ ಇತ್ತು, ಈ ರೀತಿನೇ ದೊಡ್ಡ ಬಾತ್ರೂಮ್ ಚೆನ್ನಾಗಿರ್ಬೇಕು. अच्छा हुआ ऐसा बैठ गया कि नहीं बैठ गया लाइट? बैठ गए. उसको डाउट था, उस पर स्प्रिंग नहीं बैठ रहा था, सीधा तो लाइट चेंज किया था इसका. उसका अभी ठीक है. ಅಚ್ಚ ಇದು ಇಲ್ಲಿ ಮೂರ್ತಿ ಆಗ್ತಾ ಉಂಟು. ಮೂರ್ತಿ ಮಂಗ ಎಂತದ ನಿಂದು? ಬೆಡ್ ಇದ್ರೆ ಒಳ್ಳೆ ಕಾಣ್ತದೆ, ಗೊತ್ತುಂಟಾ? ಹೌದಾ? ಈಗ ನನ್ನ ಬೆನ್ನು ಸಾಕಾಯ್ತು ನನಗೆ. ಎಲ್ಲಿದ್ದಾನೆ ಕಿಟಕಿ? ಅದು ಕಿಟಕಿಯಲ್ಲಿದ್ದಾನೆ, ಇದು ಕಿಟಕಿ. ಮಂಗ ಅಗ್ರೆಲ್ಲದ್ರೆ ಕೆಳಗಡೆ ಹೇಗಾಯ್ತು ಭಾಯ್? ಅದು ಅವನಿಗೆ ಮಾತ್ರ ಹೋಗ್ಲಿ, ಬೇರೆ ಯಾರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ. ನಾನು ಹೋಗಿದ್ದೆ. ಹೋಗು ನೀನು ಹೋಗು. ಕಟ್ ಮಾಡಿ ಹಾಕ್ಬೇಡ. ಲಾಸ್ಟ್ ಟೈಮ್ ಹೋಗಿದ್ದೆ. ಯಾಕೆ ಹೆಂಗ್ ಮಾಡ್ತೀನಿ? ಒಂದು ನಿಮಿಷ ನಿಲ್ಲು, ನಡ್ತಾನೆ. ಅವ ಮೂವ್ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ. ತೆಗಿಯಾ ಅವನು ಬಿಡ್ಕೊಂಡು ಹಾಕೋದು. ಆಯ್ತು ನೋಡಿ, ಎಷ್ಟು ಕ್ಲೀನ್ ಆಯ್ತು. ಆಯ್ತು, ಇದೆಲ್ಲ ಬೆಡ್ ಎಲ್ಲ ಈಗ ಮೇಲೆ ಇಟ್ವೆ. ಸ್ವಲ್ಪ ಒಂದು ಒರೆಸ್ಲಿಕ್ಕೆ ಉಂಟು. ಇಲ್ಲಿದ್ದು ಬೆಡ್ ಅಲ್ಲ, ಇದು ಕೆಳಗಡೆದ್ದು. ಇದು ಶೀಟ್ ಎಲ್ಲ ತೆಗಿತಾ ಇಲ್ಲ, ಶೀಟ್ ಮೇಲೆ ಸ್ವಲ್ಪ ಒರೆಸೋಣ ಅಂತ ಹೇಳಿ ಕ್ಲೀನ್ ಆಗುತ್ತೆ ಅವಾಗ. ಇದೊಂದು ಬರಲಿಲ್ಲ, ಇದು ಫಾರ್ಮ್ ಒಂದು ಮತ್ತೆ ಅದಕ್ಕೊಂದು ಇದು ಬರ್ಲಿಕ್ಕೆ ಉಂಟು, ಅದು ಲಾಸ್ಟಿಗೆ ಹಾಕೋದು. ಮತ್ತೆ ಕರ್ಟನ್ಸ್ ಅದೆಲ್ಲ ಲಾಸ್ಟಿಗೆ ಹಾಕೋದು. ಅದು ಲಾಸ್ಟಿಗೆ ಹಾಕು, ಈಗ ಬೇಡ. ಮತ್ತೆ ಮಿರರ್, ಪ್ರೊಫೈಲ್ ಡೋರ್ಸ್ ಎಲ್ಲ ಲಾಸ್ಟಿಗೆ ಬರುತ್ತೆ. ಅದು ಇದರ ಧೂಳು ಕೂರುತ್ತೆ ಅಲ್ಲ ಅದರಲ್ಲಿ, ಅದಕ್ಕೆ. ನೋಡಿ ನೋಡಿ ಯಾರು ಬಂದ.
ಯಾಕೆ ನೋಡಿಲ್ಲ ನನ್ನದು? ಹೊಸ ಬ್ಯಾಗ್ ಹೊಸ ಬ್ಯಾಗ್. ಬಾ ಇಲ್ಲಿ ಒಂದು ಸಲ ಒಳಗೆ ರೈಸು. ಕಪ್ಪು ಕಪ್ಪು ಅಲ್ಲ. ಅಲ್ಲ. ಇಲ್ಲಿ ಮಲಗ್ಬೋದಲ್ಲ ಸೂಪರ್. ಇದು ತೆಗಿಯುವ. ಹೊರಗಡೆ ಅದು ಬೇಡ ತೆಗೆಯುದು. ಅಂತ ಬೇಕಾ ತೆಗಿಬೇಕಾ? ಇವನೇನ್ ತಂದಿದ್ದಾನೆ ಅಂತೆ. ಪ್ಲೇಟ್ಗೆ ನಾಕನೆ ಪಾಪ ಇರ್ಲಿ. ಫಾರ್ಮುಲಾ ಎಲ್ಲಿಂದ ತಂದಿದ್ದು? ಅದು ನಮ್ಮ ಕಾಲೇಜಲ್ಲಿ ಒಂದು ಸೇಲ್ ಇತ್ತು, ನಾವೇ ಮಾಡಿದ್ವಿ. ಹಾ ನೋಡಿದೆ, ಸ್ಟೋರಿ ನೋಡಿದೆ. ಚೆನ್ನಾಗಿದೆ ಇದು ಕ್ಲಾಸ್ ಇದು ಅಲ್ಲ, ಒಳ್ಳೆ ಉಂಟು. ಚೆನ್ನಾಗಿದೆ. ಥ್ಯಾಂಕ್ ಯು. ವೆಲ್ಕಮ್. ಸುಖಾನೇರೆ ಒಳ್ಳೆ ಉಂಟಾ ಅಂದೆ? ಫಾರ್ಮುಲಾ ಪೆಟ್ರೋಲ್ನ ಅದು ಕಾಲಕ್ಕೆ ಇದನ್ನು ಉಳಿಸ್ಲಿಕ್ಕಿಲ್ಲ ಅಂತೆ, ಇಡ್ಲಿಕ್ಕೆ ಮಾತ್ರ ಅಂತೆ ಅವನ ನೆನಪಿಗೆ. ನನ್ನ ನೆನಪಿಗೆ ನೆನಪಿಗೆ ಎಲ್ಲಾದ್ರೂ ಹೋದ್ರೆ ಒಂದು ಕೆಲಸ ಹೇಳ್ಬೋದಲ್ಲ, ಕ್ಲಾರ ಕೊಟ್ಟು ನಾನು ಉಳಿಸ್ತೇನೆ. ನೀನು ತಿಂಡಿಯೆಲ್ಲ ತಿಂದು ಬಾ. ಹಿಂದೆ ಮತ್ತೆ ತಿನ್ನುವ. ತಿನ್ನ ಹೋಗ ಮಧ್ಯದಲ್ಲಿ. ಅವ್ನು ತಿಂದು ಬಂದಿದ್ದಾನೆ, ಹಾಗೆ ಇರುದು. ಮೆಂಟಲ್ ಹಾಸ್ಪಿಟಲ್ ಇಂದ ಬಂದಿದ್ದಾನೆ. ಮೆಂಟಲ್ ಹಾಸ್ಪಿಟಲ್ ಇಂದ. ಎಂತ ಕಾಣ್ತದೆ ನಿಂಗೆ? ಎಂತ ಕಾಣ್ತಾ ಉಂಟಾ? ಕಾಣ್ತಾ ಉಂಟಾ? ಕಾಣ್ತಾ ಉಂಟಾ? ಏನು ಮಂಗ ಇಷ್ಟೇ ಬರಲ್ಲ. ಸೂಪರ್ ಸೂಪರ್ ಕಾಣ್ತದ ನಿಂಗೆ? ಎಂತ ಕ್ಲಾರದ ಡ್ರೆಸ್ ಅಂತ ಇದು. ನನ್ ಕಾಸ್ಟ್ಯೂಮ್ ಇದೆ ಡ್ರೆಸ್ ಅದು. ಒಳ್ಳೆ ಉಂಟಲ್ಲ, ಒಳ್ಳೆ ಕಂಫರ್ಟೇಬಲ್ ಉಂಟು ರಾಯಿಗೆ. ಹರಿಬೇಡ ಬರಬೇಕು. ಹೌದು, ಮತ್ತೆ ನಾಳೆ ಪಾಪ ಇಲ್ಲಿ ಹರಿಬೇಕು. ಅದು ಅರಿಯೋದಿಲ್ಲ, ಅದು ಅಷ್ಟು ಲೂಸ್ ಉಂಟು. ತೋರಿಸು ಈಗ, ಅಷ್ಟು ಲೂಸ್ ಉಂಟು ಅದು. ಎಂತ ಫ್ಲೆಕ್ಸಿಬಲ್. ಬಜ್ಜಿ ಬಜ್ಜಿ ಆಗ ಬೇಡ 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 ಬೇಡ. ಹೌದೌದು, ಎಲ್ಲ ಹೋಗ್ತದೆ. ಅಯ್ಯೋ ಮೇಲೆ ಕ್ಲೀನಿಂಗ್ ಎಲ್ಲ ಆಯ್ತು. ಕ್ಲೀನಿಂಗ್ ಎಲ್ಲ ಆಯ್ತು. ಈಗ ಊಟಕ್ಕೆ ಸ್ವಲ್ಪ ಚಿಕನ್ ಕಬಾಬ್ ಇತ್ತು, ಮತ್ತೆ ಇದು ಚಿಕನ್ ಕಾಕ್ಟೇಲ್ ಸಾಸೇಜಸ್, ಮತ್ತೆ ಚಿಕನ್ ಫಿಂಗರ್ ರೋಲ್ಸ್ ಉಂಟು, ಮತ್ತೆ ಇದು ಲಾಬ್ಸ್ಟರ್ ಬ್ಯಾಟ್ಸ್ ಉಂಟು. ಅದೆಲ್ಲ ಲಾಸ್ಟ್ ಟೈಮ್ ನೆನಪುಂಟಲ್ಲ? ಅದು ಬಜ್ಜಿನ ಹತ್ರ ಕೇಳು. ಅದು ನಂಗೆ ಗೊತ್ತಿಲ್ಲ. ಎಂತಾಯ್ತು? ನಾನು ಇಟ್ಟಿದ್ದೆ ಆಯ್ತಾ, ಪ್ಲೇಟ್ ಅಲ್ಲಿ ನಂದಂತ ಒಂದು ಶೇರ್ ಇಟ್ಟಿದ್ದು, ಅಣ್ಣನಿಗೆ ಸೈಡ್ ಇತ್ತು, ಇದು ನಂದು ಯಾರಿಗೂ ಕೊಡಬೇಡಿ ಅಂತ. ಈ ಜನ ಎಂತ ಮಾಡಿದ್ದು, ಪಜ್ಜು ಬಂದ ನನ್ನ ಹತ್ರ ಕೇಳ ಅಂತ, ಅಣ್ಣ ಕ್ಲಾರ್ ತಿಂದಂತ. ಸೊ ನಂಗೆಲ್ಲ ಲಾಸ್ ಆದಿನ. ನೆನೆಸ್ಲಿಲ್ಲ, ಅವ ಒಮ್ಮೆ ತೆಗೆದು ಬಾಯಿಗೆ ಹಾಕಿದ. ಅಜ್ಜು ತಿಂತಾನಂತ ನೀವ್ ಎಣಿಸಿದ್ರು. ನಾನು ಅಲ್ಲ ಸ್ಟಕ್ ಒಮ್ಮೆ. ಇವನ್ ನನ್ನ ನೋಡ್ತಾ ಇದ್ದೆ, ನಾನು ಇವನ್ನ ನೋಡ್ತಾ ಇದ್ದೇನೆ. ಅದಕ್ಕೆ ಇವತ್ತು ಅದರ ಅಸ್ಲಿ ಎಲ್ಲ ಬಡ್ಡಿ ಸಮೇತ ನಂಗೆ ಸಿಕ್ಕ. ಆಯ್ತಪ್ಪ, ಆಯ್ತು. ಅವನು ತೆಗೆದು ತಿನ್ನು ಸೀದಾ, ಅವನು ತೆಗೆದು ತಿನ್ನು. ಹೊಡಿತಾನ ಬೊಟ್ಟು ಜೋರಿದ್ದ. ಓಕೆ, ನಮ್ಗೀಗ ಇವತ್ತು ಕೆಲಸ ಆಯ್ತಲ್ಲ, ಕೆಲಸ ಮಾಡಿದ್ವಲ್ಲ ತುಂಬ, ಅದಕ್ಕೆ ನಮ್ಮ ಹಸ್ಬೆಂಡ್ ಇದು ಪಾರ್ಟಿ, ಲಾಬ್ಸ್ಟರ್ ಹಾಗೂ ಚೀಸ್ ಬಾಲ್ ಪಾರ್ಟಿ ಅಲ್ವಾ? ಅದು ಅಲ್ಲಿ ಎಣ್ಣೆದೆಲ್ಲ ತುಂಬಾ ಘಾಟ್ ಇಲ್ಲಿ. ಎಣ್ಣೆ ತಿನ್ಬೇಡ, ಇದು ಎಣ್ಣೆದ್ದೆ. ಚೆನ್ನಾಗಿದೆ, ಲಾಬ್ಸ್ಟರ್ ಚೆನ್ನಾಗಿದೆ. ಓಕೆ, ಇದು ಈಗ ಊಟ ಮಾಡೋದು, ಟಿವಿ ನೋಡೋದು, ಸ್ವಲ್ಪ ಆರಾಮ ಮಾಡೋದು. ನಾಳೆ ಸಂಡೇ ಲೇಟಾಗಿ ಹೇಳೋದು. ಸಂಡೇ ಅಲ್ವಾ? ರೋಸ್ ಕಾವ್ ಅಂಡಿ. ನಿನಗೆ ಲೇಟ್ ಅಲ್ಲ, ನೀನು ನಾಳೆ ಅವನಿಗೆ ಬೇಗ ಅಂತಂತೆ. ಬರ್ತಾನೆ, ಒಂದು ನೈಟ್ ಇರ್ತಾನೆ, ಬೆಳಿಗ್ಗೆ ಓಡಿ ಹೋಗ್ತಾನೆ. ಎಂತ ಯಾವ ಇದಕ್ಕೆ ಬರ್ತಾನೆ ನಂಗೆ ಗೊತ್ತಿಲ್ಲ. ಓಕೆ, ಈಗ ವಿನ್ನು ಎಲ್ಲ ಬಂದ್ರಂತೆ. ರಾಯ್ ಬಾಬನಿಗೆ ಹೊರಗಡೆ ಕರೆದಿದ್ದಾರೆ, ಹಾಗೆ ನನ್ನ ಕ್ಯಾಮ್ರಾ ಮ್ಯಾನ್ ಇಲ್ಲಿಗೆ ಕಟ್ ಆಗುತ್ತೆ. ಕ್ಯಾಮ್ರಾ ಒಂದು ಇಲ್ಲಿಗೆ ಕಟ್ ಆಗುತ್ತೆ. ಮಾಡಿ. ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವತ್ತು ಇಲ್ಲಿ ಸ್ಟಾರ್ಟ್ ಈಗ ಡ್ಯೂಟಿ. ನೆಕ್ಸ್ಟ್ ಡೇ ಇದ್ದು ಆಯಿತು ಕ್ಲೀನಿಂಗ್, ಸ್ವಲ್ಪ ಕ್ಲೀನಿಂಗ್ ಉಂಟು. ಇಲ್ಲಿ ಫ್ಯಾನ್ ಎಲ್ಲ ಆಲ್ರೆಡಿ ಉಂಟು,
ಹಾಗೆ ಬಂದವರಿಗೆ ಇಲ್ಲಿ ಮಲಗಲಿಕ್ಕೆ ಆಗುತ್ತಲ್ವಾ, ಹಾಗೆ ಕ್ಲೀನ್ ಮಾಡ್ತಾ ಇದ್ವಿ. ಇಲ್ಲಿ ಟೈಲ್ಸ್ ಬೇರೆ ಬರುತ್ತೆ, ಅದು ಮತ್ತೆ ಹಾಕೋದು. ಹಾಗಾಗಿ ಇಲ್ಲಿಗೆ ನಾವು ಇದು ಅಲ್ಲ ಟೈಲ್ಸ್ ಇಡೋದು, ಅದು ಬೇರೆ ಜಾಯಿಂಟ್ ಮಾಡುವಂಥ ಬೇರೆ ಟೈಲ್ಸ್ ಬರುತ್ತೆ. ಇದು ಕಾಫಿ ಬಾರ್ ಅಲ್ವಾ, ಹಾಗಾಗಿ ಅದಕ್ಕೆ ಬೇಕಾಗಿದ್ದು ಬರುತ್ತೆ. ಹಾಗೆ ಇಲ್ಲಿ ಒಂದು ಬಂದವರಿಗೆ ಮಲಗ್ಬೋದು, ಕ್ಲೀನ್ ಮಾಡಿದರೆ ಆಗುತ್ತೆ. ಹಾಗೆ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಬಂದವರಿಗೆಲ್ಲ. ಮತ್ತು ಸ್ವಲ್ಪ ಹೊರಗಡೆ ಎಲ್ಲ ಉಂಟು ಧೂಳು, ಅದೆಲ್ಲ ತೆಗೆದರೆ ಕ್ಲೀನಾಗಿ ಹೋಗುತ್ತೆ ಅಷ್ಟು. ಹಾಗೆ ಮಾಡುವ. ಇನ್ನೊಂದೇನಂದರೆ ಅದೇ ಕ್ರಿಸ್ಮಸ್ಸಿಗೆ ನಾವು ಫಸ್ಟ್ ಎಣಿಸಿದ್ದು ಇದು ಮಾಡಬೇಕು ಅಂತ ಹೇಳಿ ಓಪನಿಂಗ್. ಆದರೆ ಕ್ರಿಸ್ಮಸ್ ಟೈಮಲ್ಲಿ ಓಪನಿಂಗ್ ಮಾಡಿದರೆ ಸರಿ ಕೂಡ ಆಗೋದಿಲ್ಲ. ಹಾಗೂ ಕೆಲವು ಕೆಲಸ ಸಣ್ಣ ಸಣ್ಣ ಡೀಟೇಲ್ ಅಂದರೆ ಕೆಲವು ಕೆಲಸ ಉಂಟು ನೋಡಿ, ಫಿನಿಶಿಂಗ್ ಕೆಲಸ ಅದು ಉಳಿದಿದೆ. ಹಾಗಾಗಿ ಅವಸರ ಮಾಡೋದು ಬೇಡ ಅಂತ ಹೇಳಿ ನಾವು ಈಗ ಕ್ರಿಸ್ಮಸ್ ಪಾರ್ಟಿ ಒಂದು ಮಾಡ್ತೀವಿ. ಯಾಕಂದರೆ ಈ ಮನೆಗೆ ಬಂದ ಮೇಲೆ ನಾವು ಆ ಒಂದು ನಮ್ಮದು ಫುಲ್ಲು ಟೆನ್ಷನಲ್ಲಿ ಇದ್ವಿ ಯಾವಾಗಲೂ, ಹಾಗೂ ಯಾರಿಗೂ ಕರೀಲೂ ಇಲ್ಲ ನಾವು. ಹಾಗೆ ಈ ಸಲ ಒಂದು ಗೆಟ್ ಟುಗೆದರ್ ಸ್ವಲ್ಪ ಸಣ್ಣದಾಗಿ ಮಾಡೋಣ ಅಂತೇಳಿ ಒಂದು ಆಸೆ, ಹಾಗೆ ಮಾಡಿಬಿಡೋಣ ಅಂತೇಳಿ ಎನಿಸಿದ್ವಿ. ಮತ್ತು ಕೆಲವರಿಗೆ ನಾವಿವಾಗ ಗೃಹ ಪ್ರವೇಶ ಜನವರಿ ಹಾಗೆ ಅಂತ ಎನಿಸಿದ್ವಿ, ನೋಡಬೇಕು. ಆದರೆ ಆ ಟೈಮಲ್ಲಿ ಇನ್ನು ಕೆಲವರಿಗೆಲ್ಲ ಬರಲಿಕ್ಕೂ ಆಗೋದಿಲ್ಲ. ಹಾಗೆ ಈ ಸಲ ಬಂದು ಸ್ವಲ್ಪ ಗೆಟ್ ಟುಗೆದರ್ ಇಡೋಣ ಅಂತ ಹೇಳಿ ಅದೊಂದು ಪರವಾಗಿಲ್ಲ, ಹಬ್ಬ ಒಂದು ಮಾಡ್ತೀವಿ ಹೊಸ ಮನೆಯಲ್ಲಿ. ಅದೊಂದು ಖುಷಿ ನಮಗೆ. ಇವಾಗ ನಮಗೆ ಮತ್ತೆ ಇದು ಹೊಸ ಮನೆನೇ ಆಯಿತು. ಇಲ್ದ್ರೆ ಇದು ಹಳೆ ಮನೆ ಆಗ್ತಾ ಇತ್ತು, ಈಗ ಹೊಸ ಮನೆ ಆಯಿತು ನಮಗೆ. ಯಾಕೆಂದ್ರೆ ಇದಾಗಲಿಲ್ಲ, ಹಾಗೂ ಒಳಗಡೆ ಮಾಡ್ತಾ ಇಲ್ಲ ನಾವು ಕ್ರಿಸ್ಮಸ್. ಯಾಕೆಂದರೆ ನಾವು ಬ್ಲೆಸ್ಸಿಂಗ್ ಎಲ್ಲ ಮಾಡಲಿಕ್ಕೆ ಮತ್ತೆ ಬ್ಲೆಸ್ಸಿಂಗ್ ಮಾಡಿಸ್ತೀವಿ. ಹಾಗೆ ಹೊರಗಡೆನೇ ಪಾರ್ಟಿ ಎಲ್ಲ ಇಡ್ತಾ ಇದ್ದೀವಿ. ಎಲ್ಲ ಬಂದವರಿಗೆಲ್ಲ ಹೊರಗಡೆನೇ ಪಾರ್ಟಿ ಇಡೋಣ ಅಂತ ಹೇಳಿ, ಹಾಗೂ ಮಲಗಲಿಕ್ಕೆ ಒಂದು ಒಳಗಡೆ ಬಿಡ್ತಾ ಇದ್ದೀವಿ. ಮತ್ತು ಬ್ಲೆಸ್ಸಿಂಗ್ ಎಲ್ಲ ಮಾಡಿ ಆಮೇಲೆ ನಾವು ಮತ್ತೊಮ್ಮೆ ಮಾಡೋಣ, ಎಲ್ಲ ಖುಷಿ ಪಡೋಣ ಎಲ್ಲರೂ ಸೇರಿ ಅಂತ ಹೇಳಿ. ಹಾಗೆ ಓಕೆ, ಇದು ನಮ್ಮದು ಟಾಪಲ್ಲಿರುವಂಥ ಗೆಸ್ಟ್ ರೂಮು. ನೀವು ನೋಡಿದ್ದೀರಾ ಇಲ್ವಾ ಗೊತ್ತಿಲ್ಲ, ಇದು ಖಾಲಿತ್ತು. ಇಲ್ಲಿ ಕೂಡ ಕಾಟ್ ಮತ್ತು ಒಂದು ವಾರ್ಡ್ರೋಬ್ ಮಾಡಿಸಿದ್ವಿ ನೋಡಿ, ಈ ರೀತಿ ಸಣ್ಣದಾಗಿ ಮಾಡಿಸಿದ್ವಿ. ಓಪನ್ ಸ್ವಲ್ಪ ಇದು, ಹಾಗೂ ಕ್ಲೀನ್ ಆಯಿತು ಇವಾಗ. ಮಕ್ಕಳ ರೂಮಲ್ಲಿ ಇತ್ತು ಕ್ಲೀನ್ ಮಾಡ್ತಾ, ಅಲ್ಲಿ ಮೇಲೆ ಎಲ್ಲ ಸಾಧಾರಣ ಆಯಿತು ಕ್ಲೀನಿಂಗ್. ಟಾಪ್ ರೂಮ್ ತೋರಿಸ್ಲಿಲ್ಲ ಅಲ್ಲ ರೋಯ್ ನೀನು? ಅಲ್ಲಿ ರೂಮ್ ಆಯ್ತು. ಓಕೆ, ಇದು ಮಕ್ಕಳ ರೂಮ್. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ಲೀನ್ ಆಗಬೇಕು ಅಷ್ಟೇ. ಲೈಟ್ ಎಲ್ಲ ಹಾಕುವಾಗ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಪೇಂಟ್ ಹೊಡೆಯಲಿಕ್ಕೆ ಉಂಟು, ನಾಳೆ ಪೇಂಟಿಂಗ್ ಮಾಡ್ತಾರೆ, ರಾಯಲ್ ಪೇಂಟ್ ಹೊಡಿತಾರೆ, ವೈಟೇ. ಅಂದರೆ ಸ್ವಲ್ಪ ನಾವು ಕಸ ಎಲ್ಲ ತೆಗೆದಿಟ್ಟರೆ ಮತ್ತೆ ಕೆಲಸವರೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಇವ್ರು ನೋಡಿ ಅಂತ, ಇವರು ಯಾರಿಗೆ ಇಂಪ್ರೆಸ್ ಇವತ್ತು ಯಾರಿಗೆ ಇಂಪ್ರೆಸ್ ಮಾಡಲಿಕ್ಕೆ? ನಿಮಗೆ ಯಾರಿಗೆ ಇಂಪ್ರೆಸ್ ಮಾಡಲಿಕ್ಕೆ? ಹಾಕ್ಲಿಕ್ಕಿಲ್ಲ, ಅವರು ಬಂದ್ ಮಾಡ್ತಾ ಇದ್ದಾರಮ್ಮ. ಹೌದು, ಕ್ಲೋಸ್ ಮಾಡ್ತಿದ್ದಾರೆ. ಹೇಗೆ ಅಬ್ಬಾ, ಬೇಕಿದ್ರೆ ಬೇಗ ಇಲ್ಲ ಆದರೆ ಇಲ್ಲ. ನೀವೆಂತ ಮಾಡೋದಮ್ಮ? ಮೊನ್ನೆ ಬ್ಯಾಂಗ್ಳೂರಿಂದ ಬರುವಾಗ ಮಟನ್ ತಗೊಂಡು ಬಂದಿದ್ವಿ, ಅದರಲ್ಲಿ ಸ್ವಲ್ಪ ಮಾಡೋಣ ಅಂತ. ಎಂತ ಮಾಡ್ತೀರಾ? ಗ್ರೀನಾ, ರೆಡ್ಡಾ, ಬ್ಲ್ಯಾಕಾ? ಎಲ್ಲ ಮಿಕ್ಸ್ ಮಾಡೋದು, ಗ್ರೀನ್ ರೆಡ್ ಎಲ್ಲ ಮಿಕ್ಸ್ ಮಾಡಿ ಬ್ರೌನ್ ಮಾಡೋದು. ನಮಗೆ ಈಗ ಪ್ಯಾಕಿಂಗ್ ಮಾಡಲಿಕ್ಕೆ ಉಂಟು. ಎಲ್ಲ ಬಾಕ್ಸ್ ಹೊರಗೆ ತಂದು ಕಟಿಂಗ್ ಮಾಡಿ ಮಾಡೋದು. ಓಕೆ, ಇನ್ನು ನೈಟ್ ಮಲಗೋದು. ಸುಮಾರು ಇವತ್ತು ಸಾಕಾಗಿ ಹೋಯ್ತು ನಮಗೆ. ಇವತ್ತು ಫುಲ್ಲು ಎಷ್ಟು ಟಯರ್ಡ್ ಆಯ್ತು ಅಂದರೆ, 2 ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು ಕೂಡ ಉಂಟು ಸ್ವಲ್ಪ. ಈಗ ಕೆಲಸದವ್ರು ಮಾಡೋದಿಲ್ಲ ಅಂತ ಏನಲ್ಲ, ಅವರೆಲ್ಲನೂ ಮಾಡಿ ಕೊಡ್ತಾರೆ ನಮಗೆ. ಆದರೆ ಏನು ಗೊತ್ತಿಲ್ಲ, ಅದು ನಮಗೆ ಅಭ್ಯಾಸ ಆಗಿ ಹೋಗಿದೆ. ಅದು ನಮಗೆ ಇನ್ನೂ ಕೂಡ ಕ್ಲೀನ್ ಆಗಬೇಕು ಹಾಗೆ ಹೀಗೆ ಅಂತೇಳಿ. ಅದು ನಮಗೆ ಮೊದಲಿಂದ ಅದು ಕ್ಲೀನ್ ಮಾಡ್ತಾ 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 ಹುಚ್ಚಿಡ್ತಿದ್ದೇ ಇರಬೇಕು ಮನೆದ್ದು. ಹಾಗೆ ನಾವು ಎಲ್ಲಿ ನೋಡಿದರೂ ಅದು ಕ್ಲೀನ್ ಮಾಡಲಿಕ್ಕೆ ಹೋಗೋದು. ಹಾಗೆ ಈಗ ಇನ್ನೂ ಕೂಡ ಉಂಟು, ನಾಳೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಡಲಿಕ್ಕೆ. ದೊಡ್ಡ ದೊಡ್ಡ ವಸ್ತು ಎಲ್ಲ ಅವ್ರು ತೆಗೆದೆಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡಿ ಕೊಟ್ಟರೆ ನಾವೆಲ್ಲ ಸ್ವಲ್ಪ ಡಸ್ಟ್ ಎಲ್ಲ ತೆಗೆದುಬಿಡ್ತೀವಿ. ಹಾಗೆ ಇನ್ನು ಕೂಡ ಕೆಲವು ಕೆಲಸ ಆಗ್ತಾ ಉಂಟು, ಕೆಲಸದವ್ರು ಇದ್ದಾರೆ, ಕಾರ್ಪೆಂಟರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೇಗ ಆಯಿತು ನಮ್ಮದು ಊಟ, ಅದು ಇದೆಲ್ಲ ಬೇಗ. ಈಗ ಮಲಗೋದು, ಸ್ವಲ್ಪ ಟಿ ವಿ ನೋಡೋದು, ಆಮೇಲೆ ಮಲಗೋದು ಅಷ್ಟೇ.
ಓಕೆ, ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗ್ ಒಂದಿಗೆ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.